ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆಂಧ್ರಪ್ರದೇಶದ ರಂಪಚೋಡವರಂ ಶ್ರೀನಿವಾಸ ಆಲಯದಲ್ಲಿ ಮಹಾಸಂಪ್ರೋಕ್ಷಣೆ, ಆಗಮೋಕ್ತವಾಗಿ ನಡೆದ ವಿಧಿವಿಧಾನಗಳು. ಬೆಂಗಳೂರಿನ ಗುಡುಮಯ್ಯನಪೇಟೆ ಶ್ರೀ ನಂಜುಂಡೇಶ್ವರ ದೇವಾಲಯ ವಾರ್ಷಿಕೋತ್ಸವ, ಶಾಸ್ತ್ರೋಕ್ತವಾಗಿ ಜರುಗಿದ ಪೂಜಾ ಕೈಂಕರ್ಯಗಳು. ತಿರುಮಲೆಯಲ್ಲಿ ನಡೆಯುತ್ತಿರುವ ಶುದ್ಧ ತಿರುಮಲ ಸುಂದರ ತಿರುಮಲ ಟಿಟಿಡಿಯಿಂದ ಶ್ರಮದಾನ ಕಾರ್ಯಕ್ರಮ. ಬೆಂಗಳೂರಿನ ವಯಾಲಿಕಾವಲ್ ಜಲಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಆರಂಭ, ಅಮ್ಮನವರಿಗೆ ನಡೆದ ಅಭಿಷೇಕಾದಿ ಪೂಜೆಗಳು. ಆಂಧ್ರಪ್ರದೇಶ ರಾಜ್ಯದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ರಂಪಚೋಡವರಂನಲ್ಲಿ ಟಿಟಿಡಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಸಂಪ್ರೋಕ್ಷಣೆ ಕಾರ್ಯಕ್ರಮವು ಆಗಮೋಕ್ತವಾಗಿ ಜರುಗಿತು. ಮೇ 18ರಿಂದ 22ರವರೆಗೆ ಬೆಂಗಳೂರಿನ ಗುಡುಮಯ್ಯನಪೇಟೆ ಆರ್ಟಿ ಸ್ಟ್ರೀಟ್ನಲ್ಲಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಆಲಯದ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ಜ್ಯೇಷ್ಠ ಮಾಸದ ಶುದ್ಧ ತೃತೀಯ ಸೋಮವಾರದಂದು ನಂಜುಂಡೇಶ್ವರನಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮಾಡಿದರು. ತರುವಾಯ ಕಳಶ ಸ್ಥಾಪನೆ ಮಾಡಿ ಸತ್ಯಭಾಮ ರುಕ್ಮಿಣಿ ಸಮೇತ ಪಾಂಡುರಂಗನಿಗೆ ಹಾಗೂ ವಿಘ್ನೇಶ್ವರನಿಗೆ, ಪ್ರಸನ್ನ ಪಾರ್ವತಿ ಅಮ್ಮನವರಿಗೆ ಹಾಗೂ ಸತ್ಯನಾರಾಯಣರಿಗೆ ಬಗೆ ಬಗೆ ಹೂಗಳಿಂದ ಸುಂದರವಾಗಿ ಅಲಂಕರಿಸಿದರು. ತರುವಾಯ ಹೋಮವನ್ನು ಮಾಡಿ ಎಲ್ಲ ದೇವರುಗಳಿಗೆ ಆರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ತಿರುಮಲ ಪರಿಸರವನ್ನು ಸ್ವಚ್ಛವಾಗಿಡಲು, ಹಸಿರು ಮತ್ತು ನೈರ್ಮಲ್ಯವನ್ನು ಕಾಪಾಡುವ ಉದ್ದೇಶದಿಂದ ಟಿಟಿಡಿಯು ಶುದ್ಧ ತಿರುಮಲ ಸುಂದರ ತಿರುಮಲ ಕಾರ್ಯಕ್ರಮ ನಡೆಸುತ್ತಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಟಿಟಿಡಿಯ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಯವರು, ಶ್ರೀವಾರಿ ಸೇವಕರು ಹಾಗೂ ಸ್ವಯಂ ಪ್ರೇರಿತ ಭಕ್ತರು ತಿರುಮಲ ಕ್ಷೇತ್ರವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದರ ಅಂಗವಾಗಿ ಸೋಮವಾರದಂದು ತಿರುಮಲೆಯ ಆಸ್ಥಾನ ಮಂಟಪದಲ್ಲಿ ಟಿಟಿಡಿ ಸಿಬ್ಬಂದಿಗಳಿಗೆ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಮಾರ್ಗದರ್ಶನ ನೀಡಿದರು. ಬಳಿಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮ ಸೇವೆ ಒದಗಿಸುವಂತೆ ಎಲ್ಲರಿಂದ ಪ್ರತಿಜ್ಞಾ ಸ್ವೀಕಾರ ಮಾಡಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀಮದ್ ಭಗವದ್ಗೀತೆ ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಜೀವ ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ಕ್ಷಣದಲ್ಲಿಯೂ ಕೂಡ ಜೀವ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕುಟುಂಬದ ಸಂಪ್ರದಾಯ ಇರುವಂತಹ ಆ ಒಂದು ಪರಿಸರದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಇವನು ಬೆಳೀತಾ ಇದ್ದಾನೋ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಹೀಗೆ ತನ್ನ ವಂಶದ ಆಚರಣೆ ಅದಕ್ಕೆ ಅನುಗುಣವಾಗಿ ಜೀವ ಕರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿರುವ ಶ್ರೀ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿ ಜಯಂತಿ ಪೂಜೆಗಳು ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಕಲಶಗಳನ್ನು ಸ್ಥಾಪಿಸಿ ಕಲಶ ಪೂಜೆಯನ್ನು ಮಾಡಲಾಯಿತು. ತರುವಾಯ ಹೋಮಕುಂಡವನ್ನು ನಿರ್ಮಿಸಿ ಸಹಸ್ರ ಶನಿನಾಮ ಹೋಮವನ್ನು ಆಚರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ತಾತಯ್ಯನವರ 188ನೇ ಜೀವ ಸಮಾಧಿ ಪ್ರವೇಶ ಆರಾಧನಾ ಪರ್ವ ಮಹೋತ್ಸವದ ಅಂಗವಾಗಿ ಹೋಮ ಹವನಾದಿ ಕೈಂಕರ್ಯಗಳನ್ನು ಆಚರಿಸಲಾಯಿತು. ಈ ನಿಮಿತ್ತ ಮಠದ ಆವರಣದಲ್ಲಿ ಗಣಪತಿ ನವಗ್ರಹ ಪಂಚಾಕ್ಷರಿ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ವಿಠಲಕುಂಟೆ ರಸ್ತೆಯಲ್ಲಿರುವ ಶ್ರೀ ವೇದಮಾತೆ ಗಾಯತ್ರಿ ದೇವಾಲಯದ 16ನೇ ವಾರ್ಷಿಕೋತ್ಸವದ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಗಾಯತ್ರಿ ದೇವಿಯ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಪೂಜೆಯನ್ನು ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಶ್ರೀ ಜಲಗಂಗಮ್ಮ ದೇವಸ್ಥಾನದಲ್ಲಿ ದೇವಿಯ ಜಾತ್ರಾ ಮಹೋತ್ಸವವು ಸೋಮವಾರದಂದು ವೈಭವದಿಂದ ಪ್ರಾರಂಭವಾಯಿತು. ಮೇ 24ರವರೆಗೆ ನಡೆಯಲಿರುವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇ ದಿನವಾದ ಸೋಮವಾರದಂದು ಅಮ್ಮನವರಿಗೆ ವಿಶೇಷ ಫಲ ಪಂಚಾಮೃತ ಅಭಿಷೇಕವನ್ನು ಸಲ್ಲಿಸಲಾಯಿತು. ಆ ಬಳಿಕ ಬೆಳ್ಳಿಯ ಕವಚ ಹಾಗೂ ಪುಷ್ಪಮಾಲೆಗಳಿಂದ ದೇವಿಯನ್ನು ಸಿಂಗರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು.
ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡಿನ ಶ್ರೀ ಅನಾದಿ ವೈಕುಂಠ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕಾದಿ ಪೂಜೆಗಳು ನಡೆದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಸಲ್ಲಿಸಲಾಯಿತು. ನಂತರ ಸ್ವಾಮಿಯನ್ನು ನವವಸ್ತ್ರ ಹಾಗೂ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಅಷ್ಟೋತ್ತರ ಶತನಾಮಾವಳಿಗಳಿಂದ ಅರ್ಚನೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಸರ್ಕಲ್ ಬಳಿ ಇರುವ ಶ್ರೀ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು. ಇದರ ಅಂಗವಾಗಿ ಸ್ವಾಮಿಯನ್ನು ತಮಿಳುನಾಡಿನ ಕರೂರು ನಗರದಲ್ಲಿರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವೈಶಾಖ ಮಾಸದ ಉತ್ಸವ ವೈಭವದಿಂದ ಪ್ರಾರಂಭವಾಯಿತು. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ 15 ದಿನಗಳ ಕಾಲ ಈ ಉತ್ಸವವನ್ನು ನೆರವೇರಿಸಲಾಗುತ್ತದೆ. ಇದರ ಅಂಗವಾಗಿ ಅಮ್ಮನವರ ಪಲ್ಲಕ್ಕಿ ಉತ್ಸವವು ಅದ್ಧೂರಿಯಾಗಿ ನಡೆಯಿತು. ಈ ವೇಳೆ ವಿವಿಧ ದೇವತಾ ಮೂರ್ತಿಗಳ ಮೆರವಣಿಗೆಯು ಭಕ್ತ ಜನರ ನಡುವೆ ನಗರದ ಬೀದಿಗಳಲ್ಲಿ ಸಾಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ತ್ರಿವೆಂಡ್ರಂನ ಜ್ಯೋತಿ ನಿಲಯ ಡ್ಯಾನ್ಸ್ ಅಕಾಡೆಮಿಯವರಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ದೇವಾ ಪಾರ್ಕಡಲಲಿ ಮೇಲೆ ಪಾಬನೆಯು ಮೇಲೆ ಪಳ್ಳಿಕೊಂಡ ರಂಗನಾಥ. ಕಾತಕನ ಮುರು ಸೋಮುಖಂ ಕೈಕೊಂಡೆ
கடலிடையே ஒழித்த மறைநான் பின்னும் மேதினி தாமீள மேதினி தாமீள பாதகன் தான் மாணமீனாவதாரம் கொண்ட திருமான் வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே குருடைய ஓடு கொண்டு கூர்மாவதாரம் என கோலமுற்றாய் புகழும் ಓಂಗಿಡವೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ರಮೇಶ್ ಅವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now